ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗೊಂಡುಮನೆ. ಮೊದಲಿಗೆ ಮುನ್ನೋಟ. ಪಂಚವಿಂಶ ರಾಷ್ಟ್ರೀಯ ಸಂಗೀತೋತ್ಸವ ರಜತ ಗಂಧರ್ವ ಪುಸ್ತಕ ಲೋಕಾರ್ಪಣೆ. ಶ್ರೀ ರಾಘವೇಶ್ವರ ಶ್ರೀಗಳ ನುಡಿ, ಸಂಗೀತ ಇರಲಿ, ಸಂಘಟನೆ ಇರಲಿ, ಅದಕ್ಕೆ ಅದ್ವೈತ ಇರಬೇಕು. ಶಿಕ್ಷಕರ ಸಂಘದಿಂದ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ. ಅಧ್ಯಕ್ಷ ಮಾಲತೇಶಪ್ಪ ಮಾತು. ಶಿಕ್ಷಕರಿಗೆ ಒತ್ತಡ ಅಲ್ಲ, ಜವಾಬ್ದಾರಿ ಇರಬೇಕು. ಇಕ್ಕೇರಿ ವಿದ್ಯಾಸಂಸ್ಥೆಯಲ್ಲಿ ಸ್ನೇಹ ಸಮ್ಮೇಳನ. ರಮೇಶ್ ಹೆಗಡೆ ಮಾತು. ಮಾನವೀಯತೆಯ ಸ್ಮೃತಿ ಮರೆಯದಿರುವ ಶಿಕ್ಷಣ ಬೇಕು. ಅದು ಸಂಗೀತವೇ ಇರಲಿ, ಸಂಘಟನೆ ಇರಲಿ, ಸಂಸಾರವೇ ಇರಲಿ, ಅದ್ವೈತದ ಭಾವ ಇಲ್ಲದಿದ್ದರೆ ವ್ಯರ್ಥ ಎಂದು ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ಹೇಳಿದರು. ವೇದನಾದ ಪ್ರತಿಷ್ಠಾನ, ಶ್ರೀ ಸದ್ಗುರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ವಿದ್ಯಾಲಯ ಇಲ್ಲಿನ ಗಾಂಧಿ ಮೈದಾನದಲ್ಲಿ ಏರ್ಪಡಿಸಿದ್ದ ಗಾನಯಾನದ ಬೆಳ್ಳಿ ಹೆಜ್ಜೆ ಪಂಚವಿಂಶ 25ನೇ ರಾಷ್ಟ್ರೀಯ ಸಂಗೀತೋತ್ಸವದ ನೆನಪಲ್ಲಿ ಹೊರತಂದ ರಜತ ಗಂಧರ್ವ ಸಂಗೀತ ಕಲಿಕಾ ಪಠ್ಯ ಲೋಕಾರ್ಪಣೆಗೈದು ಅವರು ಆಶೀರ್ವಚನ ನೀಡಿದರು. ಅದ್ವೈತ ರೀತಿಯಲ್ಲಿಯೇ ಶ್ರುತಿ, ರಾಗ, ಲಯ, ತಾಳಗಳ ಮೇಳೈಸುವಿಕೆ ಆದರೆ ಮಾತ್ರ ಸಂಗೀತ ಕೇಳುವುದಕ್ಕೆ ಇಂಪು, ಇಲ್ಲದಿದ್ದರೆ ಸಾಧ್ಯವಿಲ್ಲ. ಹಾಗೆಯೇ ಸಂಸಾರ ಮತ್ತು ಸಂಘಟನೆಗಳಲ್ಲಿ ಏಕಭಾವದ ಮೇಳೈಸುವಿಕೆ ಇರಬೇಕು. ಅದು ತಪ್ಪಿದರೆ ವಿಘಟನೆಯಾಗಲಿದೆ. ಹಾಗಾಗಿ ಸಂಗೀತವೂ ಸೇರಿದಂತೆ ಎಲ್ಲವೂ ಅದ್ವೈತದ ಭಾವ ಇರಲೇಬೇಕು ಎಂದು ಹೇಳಿದರು. ಇನ್ನು ವಿದೂಷಿ ವಸುಧಾ ಶರ್ಮಾ ತನಗಾಗಿ ಕಲಿತು ಎಲ್ಲರಿಗೂ ತಾನು ಕಲಿತಿರುವುದನ್ನು ಹಂಚಿರುವ ಪರಿಣಾಮ ಸಾಗರದ ಪರಿಸರದಲ್ಲಿ ಸಂಗೀತಗಾರರು ಮತ್ತು ಕೇಳುಗರ ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಈ ಸಂಗೀತ ಸಂತತಿ ಬೆಳೆಯಲಿ, ಗುರುವನ್ನು ಮೀರಿಸುವ ಶಿಷ್ಯರು ಸೃಷ್ಟಿಯಾಗಲಿ ಎಂದರು. ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ರಾಜಾರಾಮ್ ಯಾದಟಿ ಸಂಗೀತದ ಜೊತೆ ಭಕ್ತಿ ವಿಸ್ತಾರದ ಕಾರ್ಯವೂ ಆಗಲಿ ಎಂದು ಹಾರೈಸಿದರು. ವೇದನಾಥ ಪ್ರತಿಷ್ಠಾನದ ಮುಖ್ಯಸ್ಥೆ ವಿದೂಷಿ ವಸುಧಾ ಶರ್ಮಾ ಸಂಸ್ಥೆ ಬೆಳೆದು ಬಂದ ಕುರಿತು ಮಾಹಿತಿ ನೀಡಿದರು. ಸಿಗಂದೂರು ದೇವಾಲಯದ ಪ್ರಧಾನ ಅರ್ಚಕರಾದ SP ಶೇಷಗಿರಿ ಭಟ್, ಲೇಖಕರಾದ ಪಂಡಿತ್ ಮೋಹನ್ ಹೆಗಡೆ ಹುಣಸೇಕಪ್ಪ, ಪ್ರಕಾಶಕರಾದ YA ದಂತಿ, ನರಸಿಂಹಮೂರ್ತಿ ಶರ್ಮಾ, ರಮೇಶ್ ಹೆಗಡೆ ಗುಂಡುಮನೆ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಮೇಳ ಅಂದರೆ ನೀವು ಶುಚಿ ಹಚ್ಕೊಂಡಿರ್ತೀರಿ, ನಿಮ್ಮ ಸ್ವರ ಬೇರೆ ಆದರೆ ಅದು ಮೇಳ ಅಲ್ಲ, ದುಃಖ ಮುಳ್ಳು ಪೂರ್ತಿ ಸೇರಬೇಕು. ಅದು ನಿಜವಾದ ಸ್ವರಗಳ ಜೊತೆಗೆ ಪ್ರಕೃತಿ ಮಂಡಲದಲ್ಲಿ ನಿತ್ಯ ನಿರಂತರ ಬೆಳಗುವಂತಹ ಸರಿಗಮ ಪದವಿ ಇದೆಯಲ್ಲ, ಸಪ್ತಸ್ವರಗಳು, ಅದರ ಜೊತೆಯಲ್ಲಿ ನಮ್ಮ ಸ್ವರ ಪೂರ್ಣವಾಗಿ ವಿಲೀನವಾಗಬೇಕು. ನೋಡಿ, ಅಲ್ಲಿಂದ ಆರಂಭ ಆಯಿತು. ಮುಂದೆ ಅಲ್ಲವೂ ಕೂಡ ಮೇಳವೇ. ಈಗ ಯಾರೋ ತಬಲ ನುಡಿಸ್ತಾ ಇರ್ತಾರೆ, ಅವರು ಬೇರೆ ಗತಿಯಲ್ಲಿ ನುಡಿಸೋಕೆ ಶುರು ಮಾಡಿದ್ರೆ ಕೇಳೋಕ್ಕಾಗೋದಿಲ್ಲ. ಅಲ್ಲಿ ರಾಗವೂ ಹಾಗೆ. ಈಗ ಏನೋ ಹೇಳೋಕ್ಕೆ ಶುರು ಮಾಡಿ ಮತ್ತೇನು ಆಗೋದಾದರೆ ಅದು ರಾಗ ವಿರಾಗ ತಾಳ ಬೇತಾಳ ಆಗ್ತದೆ. ದುಃಖ ಅದು. ಅಂದರೆ ಇವೆಲ್ಲ ಒತ್ತಟ್ಟಿಗೆ ಬರಬೇಕು. ನೋಡಿ, ಒಂದೊಂದು ಕೂಡ ಒತ್ತಟ್ಟಿಗೆ ಬರಬೇಕು. ಆ ಸಾಹಿತ್ಯ, ಅದಕ್ಕೆ ತಕ್ಕಂತೆ ಆ ರಾಗ, ಅದೆಲ್ಲೂ ಒಂದಕ್ಕೊಂದು ತುಂಬ ಪೂರ್ತಿಯಾಗಿ ಸೇರಬೇಕು. ಅದೇನೋ ಈಗ ಸಾಹಿತ್ಯ, ಏನೋ ರಾಗ ಇನ್ನೇನಾಗಿದೆ ಅಂದರೆ ಉಪಯೋಗ ಇಲ್ಲ. ಎರಡೂ ಸೇರಬೇಕು. ಅದನ್ನು ಜೊತೆಯಲ್ಲಿ ಇದೆಲ್ಲ ಗಾಯ ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲವೂ ಸೇರಿದಾಗ ಸಂಗೀತ ಆನಂದವನ್ನು ಕೊಡ್ತದೆ. ಅದನ್ನು ನಮ್ಮ ರಾಜಾರಾಮ್ ಗುರುಗಳ ಭಾಷೆಯಲ್ಲಿ ಹೇಳೋದಾದರೆ, ಶಂಕರಾಚಾರ್ಯರ ಭಾಷೆ ಅದು, ನಮ್ಮದು ಹೌದು. ಒಂದು ಅದ್ವೈತ ಏರ್ಪಟ್ಟಾಗ ಆನಂದ ಕೊಡುವಂಥದ್ದು ಅದು ಸಂಗೀತ. ಅದ್ವೈತ ಏರ್ಪಡಬೇಕು. 2, 3, 4, 5 ಇದ್ದಿದ್ದು ಅಲ್ಲಿ ಒಂದೇ ಆಗಬೇಕು. ನೀವೆಲ್ಲ ಸೇರಿ ಈ ಗುರುಸ್ತುತಿಯನ್ನು ಹೇಳಿದರೆ, ನಮ್ಮ ಪಂಚರತ್ವವನ್ನು ಹೇಳಿದರೆ, ಒಬ್ರು ಹಿಂದೆ ಒಬ್ಬರು ಮುಂದೆ ಆಯಿತಾ? ಇಲ್ಲ. ಸ್ವರ ಬೇರೆ ಬೇರೆ ಆಯಿತಾ? ಇಲ್ಲ. ವೇದೋಚ್ಚಾರಣೆ ಮಾಡುವವರು ಕೂಡ ಹಾಗೆ ಕಡ್ಡಾಯನೇನು 10 ಜನ ಸೇರಿ ಒಂದು ಮಂತ್ರ ಘೋಷ ಮಾಡ್ತಾ ಇದ್ದಾರೆ ಅಂದರೆ ಒಂದೇ ಶ್ರುತಿಯಲ್ಲಿ ಇರಬೇಕು. ಅದೆಲ್ಲವೂ ಕೂಡ ಆ ಕಡೆ ಈ ಕಡೆ ಹೋಗಬಾರ್ದು. ಹೋದ್ರೆ ಅದನ್ನು ಕೇಳೋಕ್ಕಾಗೋದಿಲ್ಲ, ವೇದವಾದರೂ ಕೂಡ ಕೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಈ ಅದ್ವೈತ ಎಲ್ಲಿ ತಪ್ಪುತ್ತೋ, ಎಲ್ಲಿ ಹೊಡೀತೋದು ಅಲ್ಲಿ ಗೊತ್ತು ದುಃಖ. ಹೊಡಿಬಾರ್ದು. ಅದು ಸಂಸಾರ ಆದರೂ ಕೂಡ ಈಗ ಗಂಡ ಹೆಂಡತಿ ಮಕ್ಕಳು, ಅವ್ರ ತಂದೆ ತಾಯಿ ಬಳಗ ಇರ್ತದಲ್ಲ. ಒಂದು ಈ ಒಂದು ಮನೆ ಸಾಕಿದ ನಾಯಿವರೆಗೂ ಬಂತು ಎಲ್ಲ ಒಂದು ಮನಸ್ಥಿತಿಯಲ್ಲಿದ್ದರೆ ಅದು ಆನಂದ. ಅದು ಏನಾದರೂ ಸ್ವಲ್ಪ ಬೇರೆ ಆಯ್ತು ಅದು ಅಂದರೆ ಅಲ್ಲಿಂದ ಪ್ರಾರಂಭ ಇರ್ತದೆ ಗೋಳು. ಹಾಗಾಗಿ ಸಂಗೀತದ ವೈಶಿಷ್ಟ್ಯ ಅದು. ಈಗ ನಿಮಗೆ ವಸುಧಾ ಹೇಳ್ಕೊಟ್ರು ಸಂಗೀತವನ್ನು, ನೀವು ಯಾರಿಗಾದ್ರು ಹೇಳ್ಕೊಡ್ಬೇಕು, ಅವರು ಇನ್ಯಾರಿಗಾದ್ರು ಹೇಳ್ಕೊಡ್ಬೇಕು. ಬಿಟ್ಟಾನೆ ಸಂಗೀತ ಉಳ್ಕೊಂಡು ಬಂದಿದ್ದು. ಸಂಗೀತ ಮಾತ್ರ ಅಲ್ಲ, ಎಲ್ಲವೂ ನಮ್ಮ ದೇಶದಲ್ಲಿ ಉಳ್ಕೊಂಡು ಬಂದಿದ್ದು ಹೀಗೆ ಅಲ್ವ, ಗುರು ಶಿಷ್ಯ ಪರಂಪರೆ ಮೂಲಕವಾಗಿ ಅಂತ. ಹಾಗಾಗಿ ಈ ಸಂತತಿ ಅಮಿತವಾಗಲಿ ಮತ್ತು ಅನಂತವಾಗಲಿ ಎನ್ನುವುದು ಒಂದು ಹಾರೈಕೆ ನಮ್ಮದು.
ದೇಶದ ಮುಂದಿನ ಭವಿಷ್ಯ ರೂಪಿಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಈ ಕುರಿತು ಸರ್ಕಾರ ಶಿಕ್ಷಕರನ್ನು ನಂಬಿದೆ ನಿಜ, ಆದರೆ ಅನೇಕ ಒತ್ತಡದ ಕಾರ್ಯವು ಅವರ ಮೇಲಿರುವುದು ಬೇಸರದ ಸಂಗತಿ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲತೇಶಪ್ಪ ಅವರು ಹೇಳಿದರು. ಇಲ್ಲಿನ ಗುರುಭವನದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಕಳೆದ 4 ತಿಂಗಳಲ್ಲಿ ನಿವೃತ್ತರಾದ ಶಿಕ್ಷಕರಿಗೆ ಬೀಳ್ಕೊಡುಗೆ ಮತ್ತು ಸರ್ಕಾರಿ ನೌಕರರ ಸಂಘಕ್ಕೆ ಆಯ್ಕೆಯಾಗಿರುವ ಶಿಕ್ಷಕರಿಗೆ ಅಭಿನಂದನೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಆರೋಗ್ಯವಂತರಾಗಿ ನಿವೃತ್ತಿ ಆಗುವುದು ದೊಡ್ಡ ಸವಾಲು, ಆದರೆ ಆರೋಗ್ಯವೇ ಮುಖ್ಯವಾಗಿರುವುದರಿಂದ ಒತ್ತಡದ ಕುರಿತು ಚಿಂತಿಸದೆ ಕೆಲಸ ಮಾಡಿ ಎಂದು ಅವರು ಹೇಳಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಇ ಪರಶುರಾಮಪ್ಪ ಅವರು ಮಾತನಾಡಿದರು. ನಿವೃತ್ತ ಶಿಕ್ಷಕರಾದ ಮೇರಿ ಡಿಕಾಸ್ಟಾ, ಅನಿಲ್ ಕುಮಾರ್, ದೇವೇಂದ್ರಪ್ಪ, ಶಾರದಾ, ರಾಘವೇಂದ್ರ ಅವರನ್ನು ಸನ್ಮಾನಿಸಲಾಯಿತು. ಸಂಘಕ್ಕೆ ಆಯ್ಕೆಯಾಗಿರುವ ರಾಜಶೇಖರ್ ಶೆಟ್ಟಿ, ದೇವೇಂದ್ರಪ್ಪ, ಮಂಜುನಾಥ್, ಪ್ರಕಾಶ್ ಅವರನ್ನು ಅಭಿನಂದಿಸಲಾಯಿತು. ಜಿಲ್ಲಾ ಕಾರ್ಯದರ್ಶಿ ಕೆ ಜಗನ್ನಾಥ್, ತಾಲೂಕು ಉಪಾಧ್ಯಕ್ಷರಾದ ಸತ್ಯನಾರಾಯಣ ಸಿರುವಂತೆ, ಬಸವರಾಜ್ ಕೆ, ಶಾರದಾ ಎಸ್, ಮನೋಹರ್ ಟಿವಿ, ಪ್ರಭು ಎನ್, ಚಂದ್ರಪ್ಪ, ವಿಕ್ಟೋರಿಯಾ, ದಿನೇಶ್ ಮತ್ತಿತರರು ಈ ಸಂದರ್ಭದಲ್ಲಿದ್ದರು. ಇವತ್ತೇನಾಗಿದೆ, ಸರ್ಕಾರಿ ನೌಕರಿಗೆ ನಾವು ಬಂದಿದ್ದೇವೆ. ಸರ್ಕಾರಿ ನೌಕರಿಯನ್ನು ನಾವು ಮಾಡಲೇಬೇಕು. ಯಾಕಂದ್ರೆ ಸರ್ಕಾರದ ಸಂಬಳ ತಗೊಳ್ತಾ ಇದ್ದೇವೆ, ಅದು ಒಂದು ಒಳ್ಳೆಯ ಸಮಾಜ ಸೇವೆ. ಸರ್ಕಾರ ಅನೇಕ ಸೌಲಭ್ಯಗಳನ್ನು ಇವತ್ತು ಕೊಡ್ತಾ ಇದೆ. ಆ ಸೌಲಭ್ಯಗಳು ಬಹಳ ಉತ್ತಮವಾಗಿರ್ತಕ್ಕಂಥ ಸೌಲಭ್ಯಗಳು, ಅವುಗಳೆಲ್ಲವನ್ನೂ ನಾವು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಜವಾಬ್ದಾರಿ ನಮ್ಗೆ ತುಂಬಾ ಇದೆ. ಆದರೆ ಇವತ್ತು ನಾವು ಒತ್ತಡದಲ್ಲಿ ಬದುಕ್ತಾ ಇದ್ದೇವೆ. ಯಾಕಂದ್ರೆ ಅಷ್ಟೇ ನಮಗೆ ಪ್ರೆಷರ್ ಇದೆ. ಇವತ್ತು ಪಾಠ ಮಾಡಲಿಕ್ಕೆ ನಮ್ಗೆ ಬಿಡ್ರಿ ಅಂತ ನಾವು ಕೇಳ್ಕೊಳ್ಳುವಂಥ ಸಂದರ್ಭಕ್ಕೆ ಬಂದಿದ್ದೇವೆ. ಇಂಥ ಅನೇಕ ಆದೇಶಗಳು, ಅನೇಕ ಬರ್ತಕ್ಕಂಥ ದಿಢೀರ್ನೆ ಬರ್ತಕ್ಕಂಥ ಮೆಸೇಜ್ಗಳು, ಈ ಒತ್ತಡದಲ್ಲೂ ಕೆಲಸ ಮಾಡಿ ಇವತ್ತು 60 ವರ್ಷಕ್ಕೆ ನಾವು ರಿಟೈರ್ಡ್ ಆಗ್ತಾ ಇದ್ದೀವಿ ಅಂದರೆ, ಆರೋಗ್ಯಭರಿತವಾಗಿ ರಿಟೈರ್ಡ್ ಆಗ್ತೀವಿ ಅಂದರೆ, ಯು ಆರ್ ಎ ಗ್ರೇಟ್. ನಿಮ್ಗೆ ಹ್ಯಾಂಡ್ಸಪ್ ಹೇಳಲಿಕ್ಕೆ ನಾವು. ಈಗಿನ ಶಿಕ್ಷಣ ಸಮಾಜ ಮತ್ತು ಕುಟುಂಬದಲ್ಲಿಯ ನೈತಿಕ ಜವಾಬ್ದಾರಿಗಳನ್ನು ಮರೆಸಿ ಬಿಡುತ್ತಿದೆಯೇನೋ ಎಂಬ ಆತಂಕ ಇದೆ. ಆ ಮಾನವೀಯತೆಯ ಸ್ಫೂರ್ತಿಯನ್ನು ಕೊಡದ ಶಿಕ್ಷಣ ನಮಗೆ ಬೇಕೇ ಎಂಬ ಚರ್ಚೆ ಕೂಡ ನಡೆಯಬೇಕು ಎಂದು ರಮೇಶ್ ಹೆಗಡೆಗುಂಡು ಮನೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ತಾಲೂಕಿನ ಎಡ್ಜಿಗಳ ಮನೆ ಶಾರದಾಪುರ ಇಕ್ಕೇರಿ ವಿದ್ಯಾಸಂಸ್ಥೆಯ ಇಕ್ಕೇರಿ ಪ್ರೌಢಶಾಲೆ ಹಾಗೂ ಸದ್ಗುರು ಸ್ಕೂಲ್ ಆಫ್ ಇಸನ್ ಆಂಗ್ಲ ಮಾಧ್ಯಮ ಶಾಲೆಗಳ ವಾರ್ಷಿಕ ಸ್ನೇಹ ಸಮ್ಮೇಳನದ ಸಮಾರೋಪದಲ್ಲಿ ಅವರು ಮಾತನಾಡುತ್ತಿದ್ದರು. ಇಂದಿನ ಪೈಪೋಟಿಯ ದಿನಗಳಲ್ಲಿ ಪರೀಕ್ಷೆಯಲ್ಲಿ ದಕ್ಕುವ ಅಂಕಗಳು ಅಗತ್ಯವಾಗಿ ಬೇಕು ಎಂಬುದು ನಿಜ, ಆದರೆ ಅದರ ಜೊತೆ ಅನುಭವದ ಮೂಟೆ ನಮ್ಮದಾಗದಿದ್ದರೆ ಓದಿನ ನಿಜವಾದ ಸಾರ್ಥಕತೆ ಲಭ್ಯವಾಗುವುದಿಲ್ಲ. ಸಾಮಾನ್ಯ ಜ್ಞಾನದ ಸ್ಪರ್ಶ ಇರುವ ವಿದ್ಯಾರ್ಥಿಯ ಮೌಲ್ಯ ಹೆಚ್ಚುತ್ತದೆ ಎಂದು ಹೇಳಿದರು. ಬೆಳೆಯುವ ಕ್ರಿಯೆ, ಅಳಿಯುವ ಕ್ರಿಯೆ ಎಂಬ 2 ಹಂತಗಳು ವಿದ್ಯಾರ್ಥಿಯ ಬದುಕು ಮತ್ತು ಸಾಮಾನ್ಯ ಬದುಕಿನಲ್ಲಿ ಜೋಡಣೆ ಆಗಿರುತ್ತದೆ. ಮೊದಲಿನದು ಅಷ್ಟು ಸುಲಭವಾಗಿ ಪಥ್ಯ ಆಗುವುದಿಲ್ಲ, ಆದರೆ ನಮ್ಮನ್ನು ನಾವು ವಿಸ್ತರಿಸಿಕೊಳ್ಳುವ ಪ್ರಕ್ರಿಯೆಗೆ ಅದು ಅಗತ್ಯ. ಈ ಓದು ಎಂಬುದು ಪಠ್ಯ ಹಾಗೂ ಪಠ್ಯೇತರ ಓದಿನಲ್ಲಿಯೂ ಲಭ್ಯ. ಓದುವುದಕ್ಕೆ ಸಿಗುವ ಯಾವತ್ತೂ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಎಂದು ಅವರು ಹೇಳಿದರು. ಸಮಾರೋಪದ ಅಧ್ಯಕ್ಷತೆಯನ್ನು ವಿದ್ಯಾಸಂಸ್ಥೆಯ ಅಧ್ಯಕ್ಷ ಎಸ್.ಟಿ. ರತ್ನಾಕರ್ ಅವರು ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಜೆ.ಆರ್. ವೆಂಕಟೇಶ್, ಜಂಟಿ ಕಾರ್ಯದರ್ಶಿ ಶಂಕರನಾರಾಯಣ, ನಿರ್ದೇಶಕರಾದ ಪಿ.ಆರ್. ಕೃಷ್ಣಮೂರ್ತಿ, ಮಣೀಶ್ ಮಂಕಳಲೆ, ಮುಖ್ಯ ಶಿಕ್ಷಕರಾದ ರಜನೀಶ್ ಇದ್ದರು. ಮೇಘನಾ ಸಂಗಡಿಗರು ಪ್ರಾರ್ಥಿಸಿದರು. ಶಾಂತ ಅರುಣಕುಮಾರ್ ಸ್ವಾಗತಿಸಿ, ಸಂಕೇತ್ ಕುಮಾರ್ ವಂದಿಸಿದರು. ವಿನೋದ, ರಾಮಚಂದ್ರ ಹೆಗಡೆ ಹಾಗೂ ಉಮೇಶ್ ಎಚ್ ಕಾರ್ಯಕ್ರಮ ನಿರ್ವಹಿಸಿದರು. ಮಧುಶ್ರೀ, ಅಂಬಿಕಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸಿದರು. ಇದಕ್ಕೂ ಮುನ್ನ ಬೆಳಗ್ಗೆ ಉದ್ಘಾಟನೆ ಕಾರ್ಯಕ್ರಮ ನಡೆದಿತ್ತು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಾಗವೇಣಿ ಪ್ರವೀಣ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜ್ಯೋತಿ ಹಸ್ತಪತ್ರಿಕೆಯನ್ನು ಸಂಸ್ಥಾಪಕ ಅಧ್ಯಕ್ಷ ವೀಣಾ ಕೃಷ್ಣಮೂರ್ತಿ ಅನಾವರಣಗೊಳಿಸಿದರು. ಅಪ್ಕೋಸ್ ನಿರ್ದೇಶಕಿ ಭಾರತಿ ದೀನ್ ದನಯಾಳು, ಪಂಚಾಯತಿ ಉಪಾಧ್ಯಕ್ಷ ರಾಘವೇಂದ್ರ, ಸಂಸ್ಥೆ ಉಪಾಧ್ಯಕ್ಷ ಜನ್ನೆ ರಾಮಚಂದ್ರ ರಾವ್ ಮತ್ತಿತರರು ಹಾಜರಿದ್ದರು. ನಮಸ್ಕಾರ.